ಕಂಟಕವಾಗಿರುವಂತಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ 5 ತಿಂಗಳ ಹಿಂದೆ ಇಡಿ ಎಂಟ್ರಿ ಆಯಿತೋ ತನಿಖೆಯನ್ನು ನಡೆಸ್ತಾನೆ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಇಡಿ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಈ ತನಿಖೆಯ ಪ್ರಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಗಳನ್ನು ಇಲ್ಲಿ ತನಕ ನಾವು ಮುಟ್ಟುಗೋಲು ಹಾಕೊಂಡಿದ್ದೀವಿ. ಇಡಿಯಲ್ಲಿ ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೂ ಮಧ್ಯವರ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸ್ತಾ ಇರುವಂತಹ ಇಡಿ ಆಸ್ತಿ ಮುಟ್ಟುಗೋಲು ಬಗ್ಗೆ ಹೇಳಿದೆ. ಮೂಡ ಸ್ವಾಧೀನಪಡಿಸಿಕೊಂಡ 3 ಎಕರೆ 16 ಗುಂಟೆ ಭೂಮಿಗೆ ಬದಲಾಗಿ ಸಿದ್ದರಾಮಯ್ಯ ತನ್ನ ಪತ್ನಿ ಶ್ರೀಮತಿ ಪಾರ್ವತಿ ಅವರ ಹೆಸರಲ್ಲಿರುವಂತಹ 14 ನಿವೇಶನಗಳನ್ನು ಪಡೆಯುವುದಕ್ಕೆ ರಾಜಕೀಯ ಪ್ರಭಾವವನ್ನು ಬಳಸಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಪಾರ್ವತಿ ಅವರಿಗೆ ಅಕ್ರಮ ಪರಿಹಾರ ನಿವೇಶನ ಹಂಚಿಕೆಯಲ್ಲಿ ಮಾಜಿ ಮೂಡ ಆಯುಕ್ತ ನಟೇಶ್ ಅವರ ಪಾತ್ರ ಪ್ರಮುಖವಾಗಿರೋದು ಬಹಿರಂಗ ಆಗಿದೆ. ಮತ್ತು ಹಂಚಿಕೆಯಾದ 14 ನಿವೇಶನಗಳನ್ನು ಹೊರತುಪಡಿಸಿ ಹೆಚ್ಚಿನ ಸಂಖ್ಯೆಯ ನಿವೇಶನಗಳನ್ನು ಮೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರಿಹಾರವಾಗಿ ಅಕ್ರಮವಾಗಿ ಹಂಚಿಕೆ ಮಾಡಿರೋದು ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಜೊತೆಗೆ ಹಂಚಿಕೆಯಾದ ನಿವೇಶನಗಳನ್ನು ಲಾಭಕ್ಕೆ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಲಾಭಾಂಶ ಪಡೆದಿರೋದು ಕೂಡ ಬೆಳಕಿಗೆ ಬಂದಿದೆ. ಸೊ ಮೂಡ ಆಸ್ತಿ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೈಂಡಿಂಗ್ಸ್ ಆಗಿದೆ ಇಡಿ ಅಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ಸ್ ಈಗ ಬಂತು ನೋಡಿ. ಇಡಿ ಅಧಿಕಾರಿಗಳಿಂದ ಮೂಡಾದ ಆಸ್ತಿಯನ್ನ ಮುಟ್ಟುಗೋಲು ಹಾಕಲಾಗಿದೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿಗಳನ್ನು ನಾವು ಸೀಸ್ ಮಾಡಿದ್ದೀವಿ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಗೆ ಅಕ್ರಮ ನಿವೇಶನ ಹಂಚಿಕೆಯ ಆರೋಪ ಇತ್ತಲ್ಲ, ಸೊ ಅದರಲ್ಲಿ ರಾಜಕೀಯ ಪ್ರಭಾವವನ್ನು ಬಳಸಿ ಮೂಡಾದ ಸೈಟ್ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲ ಅಂಶಗಳು ಸಾಬೀತಾಗಿದೆ ಅನ್ನೋದನ್ನ ಇಡಿ ತನ್ನ ಫೈಂಡಿಂಗ್ಸ್ ಅಲ್ಲಿ ಹೇಳ್ತಾ ಇದೆ. 14 ಸೈಟ್ಗಳನ್ನು ಸಿಎಂ ಪತ್ನಿ ಹೆಸರಲ್ಲಿ ಪಡೆದಿರುವಂತಹ ಆರೋಪ. ಸೊ ಅಕ್ರಮ ಸೈಟ್ ಹಂಚಿಕೆಯಲ್ಲಿ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ಪಾತ್ರ ಬಹುದೊಡ್ಡದ್ದು ಅನ್ನೋದನ್ನ ಇಡಿ ತನ್ನ ತನಿಖೆಯಲ್ಲಿ ಕಂಡುಕೊಂಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನ ಬೇಕಾಬಿಟ್ಟಿಯಾಗಿ ಹಂಚಿಕೆ ಮಾಡಿದ್ದು ಕೂಡ ಇಡಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಬೇನಾಮಿಗಳು ನಕಲಿ ವ್ಯಕ್ತಿಗಳ ಹೆಸರಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿರೋದ್ರಿಂದ PMLA ಆಕ್ಟ್ ಇಲ್ಲಿ ಅನ್ವಯ ಆಗತ್ತೆ ಅನ್ನೋದನ್ನ ಇಡಿ ತಿಳಿಸ್ತಾ ಇದೆ. ಹಂಚಿಕೆಯಾದ ನಿವೇಶನಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿದ ಆರೋಪ ಜೊತೆಗೆ ಲಾಭದಿಂದ ಬಂದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದನ್ನ ಇಡಿ ಹೇಳ್ಕೊಂಡಿದೆ. ಸಹಕಾರಿ ಸಂಘದ ಮೂಲಕ ಹಣವನ್ನು ವರ್ಗಾಯಿಸಲಾಗಿದೆ ಅನ್ನೋದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಮೂಡ ಹಗರಣದ ವ್ಯಾಪ್ತಿ ವಿಸ್ತೀರ್ಣತೆ ಎಂಥದ್ದು ಅನ್ನೋದು ಕೂಡ ಸಾಬೀತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಇಡಿ ಪ್ರಕಟಣೆಯ ಮೂಲಕ ಒಂದಷ್ಟು ವಿಚಾರಗಳನ್ನು ನೆನಪು ಮಾಡ್ಕೊಡೋದಕ್ಕೆ ಬಯಸ್ತಾ ಇದೆ ಅಂತ ಅನ್ಸುತ್ತೆ. ನಾವು ತನಿಖೆ ಮಾಡಿದಾಗ ಇಷ್ಟೊಂದು ಅಕ್ರಮ ಆಗಿದೆ, ನಿಮ್ಮ ತನಿಖೆ ರಿಪೋರ್ಟನ್ನ ಕರೆಕ್ಟಾಗಿ ಕೊಡಿ ಅಂತ ಹೇಳಿ ಒಂದು ಸೂಚ್ಯವಾಗಿ ಹೇಳುವಂತಹ ಪ್ರಯತ್ನವನ್ನು ನಿನ್ನೆ ಮಾಡ್ತಾ ಅನ್ನೋದು ಎಂಥವರು ನೋಡ್ತಾ ಇದ್ದಾಗ, ಆ ಪತ್ರಿಕಾ ಪ್ರಕಟಣೆಯನ್ನು ನೋಡ್ತಾ ಇದ್ದಾಗ ಅನಿಸ್ತಾ ಇತ್ತು ಅಂತ. ಏನೇನು ಫೈಂಡಿಂಗ್ಸ್ ಇದೆ, ಮುಂದಿನ ದಿನಗಳಲ್ಲಿ CMಗೆ ಮತ್ತು ಇತರರಿಗೆ ಯಾವ ರೀತಿ ಕಂಟಕ ಆಗ್ಬೋದು? ಖಂಡಿತವಾಗ್ಲೂ ಮಮತಾ, ಯಾಕೆಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗಾಗಲೇ ಮೂಡ ಹಗರಣದ ಬಹುತೇಕ ತನಿಖೆಯನ್ನು ಮುಕ್ತಾಯ ಮಾಡಿರುವಂಥದ್ದು. ಅದರ ಸಂಬಂಧಪಟ್ಟಾಗೆ ರಿಪೋರ್ಟ್ ಕೂಡ ಆ ಕೋರ್ಟ್ಗೆ ಸಲ್ಲಿಸಬೇಕಾದ ಸನಿಹದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಈ ಹಿಂದೆ ಏನೋ ಮೈಸೂರಿನ ಮೂಡ ಕಚೇರಿ ಮೇಲೆ ದಾಳಿ ಮಾಡಿದ್ರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಅಲ್ಲಿನ ಏಜೆಂಟ್ಗಳು ಮತ್ತು ಈ ಹಿಂದೆ ಕೆಲಸ ಮಾಡಿದ್ದಂಥ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿರ್ತಾರೆ. ದಾಳಿ ಮಾಡಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳು ಪತ್ತೆಯಾಗಿದ್ವು. ಆ ದಾಖಲೆಗಳನ್ನು ಆ ತನಿಖೆ ಮುಂದುವರಿಸಿದಂಥ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ನಿನ್ನೆ 140 ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಅದರ ಒಟ್ಟು ಮೌಲ್ಯ ಸುಮಾರು ಬರೋಬ್ಬರಿ 300 ಕೋಟಿ ಮೌಲ್ಯ ಅನ್ನೋದು ಈಗ ಇಡಿ ಅಧಿಕಾರಿಗಳು ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಈ ಹಿಂದೆ ಮೂಡಾದ ಮಾಜಿ ಆಯುಕ್ತರಾಗಿದ್ದಂಥ ನಟೇಶ್ ಅಧಿಕಾರಾವಧಿ ಇದ್ದಂಥ ಕಾಲದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳುವಂಥದ್ದು. ಅಲ್ಲಿ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳಾಗಿರ್ಬೋದು, ಏಜೆಂಟ್ರುಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಈ ಪ್ರಮುಖ ಹುದ್ದೆಯಲ್ಲಿದ್ದಂಥ ಅಧಿಕಾರಿಗಳೇನಿದ್ರು ಅವರ ಸಂಬಂಧಿಕರ ಹೆಸರಿನಲ್ಲಿ ಆ ಸೈಟ್ಗಳನ್ನು ಅಕ್ರಮವಾಗಿ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿದೆ. ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಸದ್ಯಕ್ಕೀಗ ಇನ್ನೇನು ಕೋರ್ಟ್ಗೂ ಕೂಡ ಮುಂದಿನ ವಾರದಲ್ಲಿ ಅದ್ರ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಪೊಲೀಸರು ವರದಿ ಕೊಡ್ತಾರೆ. ಈ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ಕೂಡ ಈಗ ಪ್ರೆಸ್ ನೋಟ್ ರಿಲೀಸ್ ಮಾಡಿ ಮೂಡ ಹಗರಣ ಸಂಪೂರ್ಣ ತನಿಖೆಯನ್ನು ಅವ್ರು ಕೈಗೊಂಡು ಈಗ 300 ಕೋಟಿ ಮೌಲ್ಯದ ಆಸ್ತಿಯನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡ್ರು ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಈಗ ಪತ್ರಿಕಾ ಪ್ರಕಟಣೆ ಮುಂದುವರಿಸಿರುವಂಥದ್ದು. ಅವ್ರ ಜೊತೆಗೆ
ಅವರು ಕೂಡ ತನಿಖೆ ಮುಂದುವರಿಸಿದ್ದಾರೆ. ಅದರಲ್ಲಿ ಆ ನಟೇಶ್ ಏನಿದ್ದಾರೆ ಮಾಜಿ ಆಯುಕ್ತರು ಅವರ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. CM ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಹೆಸರಲ್ಲೇನೋ 14 ಸೈಟ್ಗಳನ್ನು ತೆಗೆದುಕೊಂಡಿದ್ರು. ಅದೂ ಸೇರಿದಂತೆ ಒಟ್ಟು 300 ಕೋಟಿ ಮೌಲ್ಯದ ಆಸ್ತಿಯನ್ನು ED ಅಧಿಕಾರಿಗಳು ಮುಟ್ಟುಗೋಲು ಹಾಕೊಂಡಿರುವಂಥದ್ದು. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆ ಮುಂದುವರಿಸಿ ಕೋರ್ಟ್ಗೆ ವರದಿ ಸಲ್ಲಿಸೋದಕ್ಕೆ ಅಂತಿಮ ಹಂತದ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.